ಓಂ ಶ್ರುತೋಪನಿಷತ್ಕಗತ್ಯಮಿಧಾನಾಚ್ಚ ಓಂ ತತ್ಪುರುಷೋ ಮಾನವಃ ಸಯೇನಾನ್ ಬ್ರಹ್ಮಗಮಯತಿ. ಈ ಸೂತ್ರ, ಅದರ ಭಾಷ್ಯ ತತ್ವಪ್ರಕಾಶಕ ನೋಡಿದ್ದೀವಿ. ಈಗ ಸತ್ತರ್ಕ ದೀಪಾವಳಿ ಮತ್ತೆ ತತ್ವ ಪ್ರದೀಪ ಹಾಗೆ ಭಾಷ್ಯ ದೀಪಿಕಾ ಇದನ್ನೆಲ್ಲ ನಾವು ನೋಡಬೇಕು. ಅದರಲ್ಲಿ ತತ್ವಪ್ರಕಾಶಕ ನಾವು ಸಾಮಾನ್ಯವಾಗಿ ಮೊದಲು ನೋಡಿರ್ತೇವೆ. ಅದರಲ್ಲಿ ಹೆಚ್ಚು ವ್ಯಾಪಕವಾಗಿರೋದ್ರಿಂದ ಏನಾದರೂ ವ್ಯತ್ಯಾಸ ಇದ್ದರೆ ಮಾತ್ರ ತತ್ವ ಪ್ರದೀಪದಲ್ಲಿ ಮತ್ತು ಸತ್ತರ್ಕ ದೀಪಾವಳಿಯಲ್ಲಿ ನಾವು ನೋಡ್ತಿರ್ತೇವೆ. ಈಗ ನಾವು ನೋಡ್ತಿರೋ ಭಾಗದಲ್ಲಿ ಸತ್ತರ್ಕ ದೀಪಾವಳಿಯಲ್ಲಿ ಅಂದರೆ ಪದ್ಮನಾಭ ತೀರ್ಥರು ಹೇಳಿದ ವಾಕ್ಯದಲ್ಲಿ ಹೆಚ್ಚಿಂದೇನು ಬಂದಿಲ್ಲ. ಯಾಂತಿ ದೇವವ್ರತಾ ದೇವಾನ್ ಪಿತೃನ್ ಯಾಂತಿ ಪಿತೃವ್ರತಾ ಅಂತ ಅದೊಂದು ಶ್ಲೋಕ 9ನೇ ಅಧ್ಯಾಯದಲ್ಲಿ ಬಂದದನ್ನ ಪದ್ಮನಾಭ ತೀರ್ಥರು ತಗೊಂಡಿದ್ದಾರೆ. ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತ ಯಾಂತಿ ಮಾಮಪಿ ಅನ್ನೋದು 7ನೇ ಅಧ್ಯಾಯದಲ್ಲಿ ಬಂದದ್ದು. ಮುಂದೆ ಇನ್ನೊಂದು ಶ್ಲೋಕ 9ನೇ ಅಧ್ಯಾಯದಲ್ಲಿ ಬಂದದ್ದು. 7ನೇ ಅಧ್ಯಾಯದಲ್ಲಿ ಬಂದದನ್ನ ಜಯತೀರ್ಥರು ತಗೊಂಡಿದ್ರೆ 9ನೇ ಅಧ್ಯಾಯದಲ್ಲಿ ಬಂದದನ್ನ ಸತ್ತರ್ಕ ದೀಪಾವಳಿಯಲ್ಲಿ ತಗೊಂಡಿದ್ದಾರೆ ಅಷ್ಟೇ. ಹೀಗಾಗಿ ಸತ್ತರ್ಕ ದೀಪಾವಳಿ ಅಂಶ ಮುಕ್ತಾಯ ಕಂಡಿದೆ. ಮುಂದೆ ತತ್ವ ಪ್ರದೀಪದಲ್ಲಿ ನಾವು ನೋಡಬೇಕು. ಶ್ರುತೋಪನಿಷತ್ಗೆ ಗತ್ಯವಿಧಾನಾಚ್ಚ ಸೂತ್ರ ಅದು. ಸಯೇನಾನ್ ಬ್ರಹ್ಮ ಗಮಯತಿ ಇತಿ. ಬ್ರಹ್ಮ ಗಮಯತಿ ಅಂತ ಅನ್ನೋದು ಉಪನಿಷತ್ತಿನ ವಾಕ್ಯ. ಹೀಗೆ ಈ ಮಾತಿನ ಮೂಲಕ ಶ್ರುತೋಪನಿಷತ್ಕಾನಾಂ ಈಸ್ ಈಕ್ವಲ್ ಟು, ಹಳೆ ಕಾಲದಲ್ಲಿ ಈಸ್ ಈಕ್ವಲ್ ಟು ಅಂತ ಇರೋದಿಲ್ಲ, ಶ್ರುತೋಪನಿಷತ್ಕರಾದಂಥ ಯಾರು ವ್ಯಕ್ತಿಗಳಿದ್ದಾರೆ ಅದರ ಅರ್ಥನೇ ವಿವರಣೆ ಮಾಡೋದಲ್ಲಿ ಶ್ರುತ ಉಪನಿಷದ್ಗತ ಉಪಾಸನಾನಾಂ ಅದಕ್ಕೆ ಅವರ ಅರ್ಥ ಬರೆಯೋದು. ನಾನು ಹೇಳಿದೆ, ಶ್ರುತಾ ಉಪನಿಷತ್ ಏಭ್ಯಸ್ತೆ ಯೈಸ್ತೆ ಶ್ರುತೋಪನಿಷತ್ಕಾಹ. ಕ ಅನ್ನೋದು ಬಹುರೀಹಿ ಸಮಾಸದಲ್ಲಿ ಸೇರಿದೆ. ಮತ್ತೆ ಬಹುರೀಹಿ ಸಮಾಸ ಇಲ್ಲದೆ ಹೋದ್ರೂ ಕ ಪ್ರತಿ ಇಲ್ಲದೆ ಹೋದ್ರೂ ಬಹುರೀಹಿ ಸಮಾಸ ಅಂತ ತಿಳಿತದೆ. ಆದರೂ ಕೆಲವು ಕಡೆ ಕರ್ಮಧಾರಯ ಸಮಾಸಕ್ಕೂ ಬಹುರೀಹಿ ಸಮಾಸಕ್ಕೂ ವ್ಯತ್ಯಾಸವನ್ನು ತೋರಿಸ್ಲಿಕ್ಕಾಗಿ ಹೀಗೆ ಕ ಅನ್ನೋದನ್ನ ಕೆಲವೊಂದು ಬಾರಿ ಉಪಯೋಗಿಸ್ತಿರ್ತಾರೆ. ಅದನ್ನು ನೀವು ಬಹುರೀಹಿ ಸಮಾಸ ಅಂತ ಸೂಚನೆ ಮಾಡ್ಲಿಕ್ಕೂ ಉಪಯೋಗ ಮಾಡಬಹುದು. ಇಲ್ಲದೆ ಹೋದ್ರೆ ಮುಂದೆ ಜಯತೀರ್ಥರು ಹೇಳಿದಾರಲ್ಲ, ಕಗತಿಯಿಂದ ಬ್ರಹ್ಮಗತಿ ಅಂತ ಅರ್ಥ ಮಾಡಿದ್ದಾರೆ, ಹಾಗೂ ಮಾಡಬಹುದು. ಅದಕ್ಕೆ ಹೀಗೆ ಮಾಡಬೇಕು ಅಂತ ನಿಯಮ ಏನಿಲ್ಲ. ಸರಿ, ಅಂತೂ ತತ್ವಪ್ರದೀಪಕಾರರು ಹೇಳುವಂತೆ ಶ್ರುತೋಪನಿಷತ್ಕರು ಅದು ಆ ವ್ಯಕ್ತಿಗಳನ್ನು ಹೇಳ್ತದೆ, ಆ ಸಾಧಕರನ್ನು. ಅದನ್ನೇ ಅವರು ಶ್ರುತ ಉಪನಿಷದ್ಗತ ಉಪಾಸನಾನಾಂ, ಏನು ಉಪನಿಷತ್ತನ್ನು ಶ್ರವಣ ಮಾಡಿದ್ದಾರೆ ಮತ್ತು ಆ ಉಪನಿಷತ್ತಿನಲ್ಲಿ ಬಂದಿರುವಂತಹ ಉಪಾಸನೆಯನ್ನು ಶ್ರವಣ ಮಾಡಿದ್ದಾರೆ ಅವರಿಗೆ ಗತಿ ಅಂದ್ರೆ ಯಾವುದು? ಬ್ರಹ್ಮಗತಿ. ಬ್ರಹ್ಮ ಅಂತ ಅಂಡರ್ಸ್ಟುಡ್ ಆದ್ರಿಂದ ಅವರು ಬ್ರಹ್ಮಗತ್ಯ ವಿಧಾನಾಚ ಅಂತರೋ ವಿಷ್ಣುರೇವ. ಅದರಿಂದ ಒಳಗಿರುವಂತಹ ದೇವತೆ ಅಂದ್ರೆ ವಿಷ್ಣುವೇ. ಅಲ್ಲಿ ಉಪನಿಷತ್ ಅನ್ನೋ ಶಬ್ದ ಇದೆಯಲ್ಲ, ಅದು ಅದಕ್ಕೆ ನಾವು ಇವರಿಗೂ ನಾವು ಕೇಳಿರ್ತೇವೆ, ಬೇರೆ ಬೇರೆ ಇಲ್ಲ ಅಂತಲ್ಲ. ಆದ್ರೆ ಅದಕ್ಕೆ ತುಂಬಾ ಸುಂದರವಾದಂತಹ ಅರ್ಥಗಳನ್ನ ತ್ರಿವಿಕ್ರಮ ಪಂಡಿತರು ಹೇಳಿದ್ದಾರೆ. ಅದನ್ನ ಈಗ ನೋಡೋಣ. ಬೇರೆ ನಾವೆಲ್ಲ ನೋಡಿರುವಂತೆ ಉಪ ಅಂದ್ರೆ ಸಮೀಪ ಅಥವಾ ಎತ್ತರದಲ್ಲಿ ಅಂತ ಅರ್ಥ. ಶೀದತಿ ಅಂದ್ರೆ ಕೂತ್ಕೊಳ್ತಾನೆ ಅಂತ ಈಗ ಅರ್ಥ. ಶದುಲ್ ಅಂತ ಧಾತು, ಶದುಲ್ ವಿಶರಣಗತ್ಯವ ಸಾಧನೇಶು ಅಂತೇಳಿ. ಅದಕ್ಕೆ ಬೇರೆ ಬೇರೆ ಥರ ಅರ್ಥ ಮಾಡಬಹುದು. ನೀ ಅಂತ ಉಪಸರ್ಗ ಬೇರೆ. ನೀ ಅಂದ್ರೆ ಚೆನ್ನಾಗಿ ನಿತರಾಮ್ ಅಂತ ಅರ್ಥ. ನಾನೀಗ ಶಬ್ದಕಲ್ಪಧ್ರುವ ಮೊದಲಾದ ಕಡೆ ಬಂದದ್ದ ನಿಷ್ಪತ್ತಿ ಹೇಳ್ತಿದ್ದೇನೆ. ಉಪನಿಷದ್ಯತೆ ಬ್ರಹ್ಮವಿದ್ಯಾ ಅನಯ ಇತಿ. ಅನಯ ಈ ಉಪನಿಷತ್ತುಗಳನ್ನು ಓದಿದ್ರೆ, ಉಪನಿಷತ್ ಶಬ್ದ ಸ್ತ್ರೀಲಿಂಗ ಆದ್ರಿಂದ ಈ ತರ ಹೇಳ್ತಿದ್ದಾರೆ ಅಷ್ಟೆ. ಈ ಅನಯ ಈ ಉಪನಿಷತ್ತಿನ ಮೂಲಕ ಬ್ರಹ್ಮವಿದ್ಯಾ ಬ್ರಹ್ಮಜ್ಞಾನವು ಉಪನಿಷದ್ಯತೆ ಅಂದ್ರೆ ಪ್ರಾಪ್ಯತೆ ಪಡೆಯಲ್ಪಡುತ್ತದೆ. ಉಪ ನೀ ಇತ್ಯುಪಸರ್ಗ ದ್ವಯಪೂರ್ವಕ ಶದುಲು ಧಾತುವಿಗೆ ಕ್ವಿಪ್ ಪ್ರತ್ಯಯ ಬಂದ್ರೆ ಅದು ವ್ಯಂಜನಾಂತ ಶಬ್ದವಾಗಿದೆ. ಅದು ಸ್ತ್ರೀಲಿಂಗ ಆಗಿ ಪರಿಣಮಿಸ್ತದೆ. ಅದಕ್ಕೆ ವೇದಾಂತ ಶಾಸ್ತ್ರ ಅಂತ ಅದರ ತಾತ್ಪರ್ಯ. ಮತ್ತೆ ಕೆಲವು ಕಡೆ ಉಪನಿಷತ್ತು ಅಂತಂದಕ್ಕೆ ಒಂದು ಮಂತ್ರ ಅಂತನೂ ಅರ್ಥ ಆಗಬಹುದು. ಬೇರೆ ಬೇರೆ ಪ್ರಸಂಗದಲ್ಲಿ ಆ ಥರ ಮಾಡಿರ್ತಾರೆ. ಇದು ನಮಗೆ ಸಾಮಾನ್ಯವಾಗಿ ಗೊತ್ತಿರುವಂತಹ ಅರ್ಥನೇ. ಆದರೆ ತ್ರಿವಿಕ್ರಮ ಪಂಡಿತರು ಈ ಪ್ರಸಂಗದಲ್ಲಿ ಅದಕ್ಕೊಂದು ಬೇರೆ ಅರ್ಥ ಹೇಳ್ತಾರೆ. ಇದು ನೋಡೋಣ. ಅಸ್ಯಾಂ ಉಪನಿಷಣ್ಣಂ ಬ್ರಹ್ಮ ಇತಿ ಉಪನಿಷತ್ ಉಪಾಸನಾ. ನೋಡಿ, ಉಪನಿಷತ್ ಈಸ್ ಈಕ್ವಲ್ ಟು ಉಪಾಸನಾ. ಇಲ್ಲಿ ಉಪನಿಷತ್ ಎಂಬ ಶಬ್ದಕ್ಕೆ ಉಪಾಸನಾ ಅಂತ ಅರ್ಥ ಮಾಡಿದ್ದಾರೆ ತ್ರಿವಿಕ್ರಮ ಪಂಡಿತರು.
ಅದನ್ನೇ ನಾವು ಮೇಲಿನ ವಾಕ್ಯದಲ್ಲೂ ನೋಡಿದ್ದೇವೆ. ಉಪನಿಷತ್ತು ಅಂದ್ರೆ ಕೇವಲ ಒಂದು ಗ್ರಂಥ ಅಲ್ಲ, ಅದರಲ್ಲಿ ಹೇಳಲ್ಪಟ್ಟಂತಹ ಉಪಾಸನೆ ಅಂತ ಅರ್ಥ. ಅದು ಯಾಕೆ ಉಪನಿಷತ್ತಿಗೆ ಉಪನಿಷತ್ತು ಅಂತಾರೆ ಅಂದ್ರೆ, ಅಸ್ಯಾಂ ಇದರಲ್ಲಿ ಬ್ರಹ್ಮವು ಉಪನಿಷಣ್ಣಂ ಕುಳಿತಿದೆ. ಬ್ರಹ್ಮ ಅಲ್ಲಿ ಕೂತ್ಕೊಳ್ಳುವುದು ಅಂದ್ರೆ ಅದಕ್ಕೆ ವಿಷಯ ಆಗಿರೋದು ಅಂತ ಅರ್ಥ. ಬೇರೆ ಯಾರು ಕೂಡ ಬ್ರಹ್ಮನಷ್ಟು ಸ್ಥಿರವಾಗಿ ಅಲ್ಲಿ ಕೂತಿಲ್ಲ, ಪರಬ್ರಹ್ಮನಷ್ಟು. ಉಳಿದರೂ ಬೇರೆ ಯಾರ್ಯಾರ್ದು ವರ್ಣನೆಯಲ್ಲಿ ಬಂದಿರಬಹುದು, ಆದರೆ ಪರಮ ಮುಖ್ಯ ವೃತ್ಯ ಅವಂದೇ ವರ್ಣನ ಇರೋದು. ಆದ್ರಿಂದ ಅಸ್ಯಾಂ ಬ್ರಹ್ಮ ಉಪನಿಷಣ್ಣಂ ಉಪನಿಷೀದತಿ. ಇದು ನೋಡಿ, ಉಪನಿಷಣ್ಣಂ ಅಂತ ಅನ್ನೋದು ತಪ್ರತ್ಯಯ, ಅದು ಕರ್ತರ್ಥಕ್ಕೆ ತಪ್ರತ್ಯಯ ಬಂದಿದೆ. ಉಪನಿಷೀದತಿ ಅಂತಲೂ ನೀವು ತಿಳ್ಕೋಬಹುದು. ಬ್ರಹ್ಮ ನಿಷೀದತಿ ಅಸ್ಯಾಂ ಇತಿ ಉಪನಿಷತ್. ಅದನ್ನೇ ಮುಂದೆ ಇನ್ನೊಂದು ಹೇಳಿದಾರೆ ನೋಡಿ, ಅಸ್ಯ ಅನಯ ಬ್ರಹ್ಮ ಉಪನಿಷೀದತಿ ಇತಿವಾ. ಇದರ ಮೂಲಕ ಈ ಬ್ರಹ್ಮ ಅನ್ನೋದು ಉಪನಿಷೀದತೆ, ಬ್ರಹ್ಮ ಉಪನಿಷೀದತೆ. ಅದಕ್ಕೆ ಅವರು ಆ ಅಭಿಪ್ರಾಯದಿಂದ ಏನು ಇಟ್ಕೊಂಡಿದ್ದಾರೆ ಅಂತ ಹೇಳೋದು ಕಷ್ಟ. ಬ್ರಹ್ಮ ಅಂದ್ರೆ ಬ್ರಹ್ಮವು ಉಪನಿಷದಿತತೆ ಅಂತ ತಿಳ್ಕೋಬೇಕು, ಅಥವಾ ಬ್ರಹ್ಮನನ್ನು ಉಪನಿಷೀದತಿ ಸಾಧಕನ ಹೋಗಿ ತಲುಪ್ತಾನೆ. ಈ ಎರಡನೇ ಅರ್ಥ ನನಗೆ ಸಮ್ಮತ. ಅದಕ್ಕೆ ಹೀಗೂ ಅರ್ಥ ಮಾಡಬಹುದು, ಈ ಸಾಧನೆಯ ಮೂಲಕ ಬ್ರಹ್ಮವನ್ನು ಸಾಧಕನು ತಲುಪ್ತಾನೆ. ಈ ದೃಷ್ಟಿಯಿಂದಲೂ ಕೂಡ ಅದು ಹಾಗೆ ತಿಳ್ಕೋಬಹುದು. ಅದೇ ಅಲ್ಲಿ ಬಂದಿದೆ ನೋಡಿ ಮುಂದೆ, ಬ್ರಹ್ಮೋಪಾಸಕಸ್ಯೈವ ಹಿ ಬ್ರಹ್ಮಗತಿ. ಯಾರು ಬ್ರಹ್ಮನನ್ನು ತಲುಪ್ತಾರೆ ಅಂದ್ರೆ, ಬ್ರಹ್ಮನ ಗತಿ ಯಾರಿಗಾಗ್ತದೆ ಅಂದ್ರೆ ಬ್ರಹ್ಮೋಪಾಸಕಸ್ಯೈವ, ಪರಬ್ರಹ್ಮನನ್ನು ಉಪಾಸನೆ ಮಾಡಿದವನಿಗೆ ಬ್ರಹ್ಮಗತಿ ಆಗೋದು. ಆದ್ರಿಂದ ಬ್ರಹ್ಮ ಅಂದ್ರೆ ಬ್ರಹ್ಮವನ್ನು ಅಂತ ಮಾಡ್ಕೊಳ್ಳೋದು ಒಳ್ಳೆಯದು. ಇದು ಹೀಗೆ ಈ ಉಪಾಸನೆಯಲ್ಲಿ ಬ್ರಹ್ಮವು ವಿಷಯತಾ ಸಂಬಂಧದಿಂದ, ಉಪಾಸನೆಯಲ್ಲಿ ಬ್ರಹ್ಮ ಕೂತ್ಕೊಳ್ಳೋದು ಹೇಗೆ? ಉಪಾಸನೆಯಲ್ಲಿ ಸಿಂಹಾಸನ ಅಲ್ಲ, ಅದೇನು ಪೀಠ ಅಲ್ಲ. ಹೇಗೆ ಅಂದ್ರೆ, ಪೀಠದಲ್ಲಿ ಹೇಗೆ ಬ್ರಹ್ಮ ಪರಮಾತ್ಮ ಪ್ರತಿಷ್ಠಿತನಾಗಿ ಕೂತಿರ್ತಾನೆ, ಹಾಗೆ ಉಪಾಸನೆಯಲ್ಲೂ ಕೂಡ ಪ್ರತಿಷ್ಠಿತನಾಗಿ ಕೂತಿದ್ದಾನೆ, ವಿಷಯ ಆರಾಧ್ಯನಾಗಿ, ನಮಗೆ ಜ್ಞೇಯನಾಗಿ ಅಂತ ಅದರ ಅರ್ಥ. ಇದು ಹೀಗೆ ಉಪಾಸನ ಅನ್ನೋ ಶಬ್ದಕ್ಕೆ ಅರ್ಥ ಮಾಡಿದ್ದು ತುಂಬಾ ಸುಂದರವಾಗಿದೆ. ಉಪನಿಷತ್ ಎಂಬ ಶಬ್ದಕ್ಕೆ ಉಪಾಸನ ಅಂತ ಅರ್ಥ ಮಾಡುವುದಲ್ಲದೇನೆ ಅದಕ್ಕೊಂದು ಬೇಸಿಕ್ ಅರ್ಥ ಇದೆಯಲ್ಲ. ಉಪನಿಷತ್ ಅಂದ್ರೆ ಒಂದು ಗ್ರಂಥ ಅಂತ ಹೇಳಿ, ಈಶಾವಾಸ್ಯ ಉಪನಿಷತ್ತು ಮೊದಲಾದ ಉಪನಿಷತ್ತುಗಳು ಅಂತ. ಆ ಅರ್ಥದಲ್ಲಿಯೂ ಕೂಡ ಅಸ್ಯಾಂ ಉಪನಿಷಣ್ಣಂ ಬ್ರಹ್ಮ, ಈ ಉಪನಿಷತ್ತಿನಲ್ಲಿ, ಈ ಗ್ರಂಥದಲ್ಲಿ, ಈ ವೇದ ವಾಕ್ಯದಲ್ಲಿ ಬ್ರಹ್ಮವು ಉಪನಿಷಣ್ಣವಾಗಿದೆ, ಬಂದು ಕೂತಿದೆ ಅಂತ ಅರ್ಥ ಮಾಡಿದ್ರು ಏನು ತಪ್ಪಲ್ಲ. ಯಾಕೆಂದ್ರೆ ಆ ವಾಕ್ಯದಲ್ಲೇ ಬ್ರಹ್ಮ ಇರ್ತಾನೆ. ವಾಚಿಸ್ಥಿತೋ ಸ್ತ್ರೀರೂಪ ಹೈಶೀರ್ಷಕ ಅಂತ ಚಾಂದೋಗ್ಯ ಉಪನಿಷತ್ತಿನ ಭಾಷ್ಯದಲ್ಲಿದೆ. ಮಾತಿನಲ್ಲೇ ಭಗವಂತ ಇರ್ತಾನೆ ಅಂತ ಶಾಸ್ತ್ರವೇ ಇದೆ, ಪ್ರಮಾಣವೇ ಇದೆ. ಮತ್ತೆ ಭಾಗವತದಲ್ಲೂ ಕೂಡ ಸೋಲಂಕೃಶಿಷ್ಟ ಭಗವಾನ್ ವಚಾಂಸಿಮೆ, ಆ ಭಗವಂತ ನನ್ನ ಮಾತುಗಳನ್ನು ಬಂದು ಅಲಂಕರಿಸಲಿ ಅಂತ ಈಗ ಒಂದು ಪ್ರಾರ್ಥನೆ ಇದೆ. ನನ್ನ ಮಾತಿನಲ್ಲಿ ಪ್ರತಿಷ್ಠಿತನಾಗಿ ಕೂತು ಆ ಮಾತಿಗೊಂದು ಅಲಂಕಾರ ಕೊಟ್ಟು ಅದನ್ನ ಹೇಳುವವರ ಮೇಲೂ ಕೇಳುವವರ ಮೇಲೂ ಅದರದ್ದು ಸತ್ಪರಿಣಾಮ ಆಗಲಿ ಅಂತ ಈಗೆಲ್ಲ ಬಂದಿದೆ. ಅದರಿಂದ ಉಪನಿಷತ್ ಅಂದ್ರೆ, ಉಪನಿಷತ್ತನ್ನು ಗ್ರಂಥ ಅಂತ ಇಟ್ಕೊಂಡ್ರು, ಉಪಾಸನ ಅಂತ ಇಟ್ಕೊಂಡ್ರು, ಅಲ್ಲಿ ತ್ರಿವಿಕ್ರಮ ಪಂಡಿತರು ಹೇಳಿದ ಅರ್ಥ ಇಲ್ಲಿ ಬ್ರಹ್ಮವು ಬಂದು ಕುಳಿತಿದೆ, ಇದರಿಂದ ಬ್ರಹ್ಮವನ್ನು ತಲುಪ್ತಾನೆ ಎನ್ನುವ ಎರಡು ಅರ್ಥವೂ ಕೂಡ ಸರಿಯಾಗ್ತವೆ. ನಾವು ಅದನ್ನು ಉಪನಿಷತ್ತಿಗೂ ಮತ್ತು ಉಪನಿಷತ್ತಿನಲ್ಲಿ ಹೇಳಲ್ಪಟ್ಟ ಉಪಾಸನೆಗೂ ಈ ಎರಡೂ ಅರ್ಥಗಳನ್ನು ಅನ್ವಯಿಸಿ ನೋಡಬಹುದು. ಉಪನಿಷತ್ ಅಂದ್ರೆ ಉಪನಿಷತ್ತಿನ ಉಪಾಸನೆ ಅಂತ ಅರ್ಥ ಅಲ್ಲಿ ತ್ರಿವಿಕ್ರಮ ಪಂಡಿತರು ಹೇಳಿದ್ದಾರೆ, ಅದಂತೂ ಶ್ರೇಷ್ಠವಾದ ಅರ್ಥವೇ. ಉಪನಿಷತ್ ಅಂದ್ರೆ ಗ್ರಂಥ, ಅದು ಉಪನಿಷತ್ ಅನ್ನೋದು ಸ್ತ್ರೀಲಿಂಗ. ಆ ಉಪನಿಷತ್ತಿಗೆ ಅಭಿಮಾನಿ ದೇವತೆ ಲಕ್ಷ್ಮೀದೇವಿ. ಅದರಲ್ಲಿ ಆ ಲಕ್ಷ್ಮೀದೇವಿಯಲ್ಲಿ ಪರಮಾತ್ಮ ಪರಬ್ರಹ್ಮ ಬಂದು ಕೂತ್ಕೊಂಡಿದ್ದಾನೆ ಅಂತ ಅದರ ಅರ್ಥ. ಅವಳ ಹೃದ್ಗುಹಾದಲ್ಲಿ ಬಂದು ಕೂತ್ಕೊಂಡಿದ್ದಾನೆ ಅಂತ ಅದ್ರ ಇನ್ನೊಂದು ಅರ್ಥ. ಅದು ನಾವು ಈ ತರ ಪ್ರಸಂಗ ಬಂದಾಗ ಅದನ್ನು ಬೇರೆ ಬೇರೆ ತರ ತಗೊಳ್ಬೇಕು. ಭಾಗವತದ ಮಾತೇನು ಹೇಳಿದ್ನಲ್ಲ, ಸೋಲಂಕೃಶಿಷ್ಟ ಭಗವಾನ್ ವಚಾಂಸಿಮೆ ಅಂತ, ನನ್ನ ಮಾತನ್ನು ಭಗವಂತ ಅಲಂಕರಿಸಲಿ ಅಂತ. ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ, ಭರ್ತಾನಾಮ ಪರಂ ನಾರ್ಯಾಹ ಭೂಷಣಂ ಭೂಷಣೈರ್ವಿನ ಅಂತ. ಹೆಣ್ಣಿಗೆ ಬಹಳ ದೊಡ್ಡ ಅಲಂಕಾರ ಅಂದ್ರೆ ಗಂಡನೇ ದೊಡ್ಡ ಅಲಂಕಾರ ಅಂತ. ಆದ್ರಿಂದ ಇಲ್ಲಿ ಉಪನಿಷತ್ ಅಂದ್ರೆ ಸ್ತ್ರೀ, ಅವಳೇ ಲಕ್ಷ್ಮಿ, ಅವಳಿಗೆ ಬಹಳ ದೊಡ್ಡ ಅಲಂಕಾರ. ಅವಳನ್ನು ಅಲಂಕರಿಸುವವನು ಯಾರು ಅಂದ್ರೆ, ನಾವೆಲ್ಲ ಲಕ್ಷ್ಮೀ ದೇವಿಗೆ ಏನಾದ್ರು ಪೂಜೆ ಮಾಡಿ ಆಭರಣ ಹಾಕಿ ಸಂಭ್ರಮ ಪಡುವುದು ವಿಷಯ ಬೇರೆ. ಲಕ್ಷ್ಮೀ ದೇವಿಗೆ ಪರಮ ಮುಖ್ಯವಾದ ಅತಿ ಪ್ರೀತಿಕರವಾದ ಅಲಂಕಾರ ಅಂದ್ರೆ ಪರಮಾತ್ಮನೇ ಅಲಂಕಾರ ಅಂತ ಅದಕ್ಕೆ ಇನ್ನೊಂದು ಅರ್ಥವನ್ನು ಕೂಡ ಗ್ರಹಿಸಬಹುದು. ಮುಂದೆ ಭಾಷ್ಯ ದೀಪಿಕಾ ನೋಡೋಣ. ಭಾಷ್ಯ ದೀಪಿಕಾದಲ್ಲಿ
261ನೇ ಪುಟದಲ್ಲಿ ಆರಂಭದಲ್ಲಿ ಏನು ಹೆಚ್ಚಿನ ವಿಷಯ ಏನು ಬಂದಿಲ್ಲ. ಉಪಕೋಸಲ ಏಷಾ ಸೌಮ್ಯ ತೇ ಅಸ್ಮದ್ವಿದ್ಯಾಚ ಆತ್ಮವಿದ್ಯಾಚ ಇತ್ಯುಕ್ತತ್ವೇನ ಅಂತ ಹೀಗೆ ಬಂದಿದೆ. ಇಲ್ಲಿ ಅಸ್ಮದ್ವಿದ್ಯಾ ಆತ್ಮವಿದ್ಯಾ ಅಂತ ಹೀಗೆಲ್ಲ ಬಂದಿದೆಯಲ್ಲ, ಇದ್ರ ಬಗ್ಗೆ ತತ್ವ ಪ್ರಕಾಶಿಕಾದಲ್ಲಿ ಮೂಲ ಉಪನಿಷತ್ತಿನಲ್ಲೇ ಅಸ್ಮದ್ವಿದ್ಯಾ ಮತ್ತು ಆತ್ಮವಿದ್ಯಾ ಅನ್ನೋದು ಸ್ವಲ್ಪ ಹಿಂದೆ ಮುಂದೆ ಇದೆ. ಅದು ಒಂದನ್ನ ನಾವು ನೋಡ್ಬೇಕು. ಅನುವಾದ ಮಾಡೋವರಿಗೆ ಕೆಲವು ಸರಿ ಗೊಂದಲ ಆಗ್ತದೆ. ಈ ನಾವು ಭಾಷೆ ದೀಪಿಕೆ ನೋಡ್ಲಿಕ್ಕೆ ಹೊರಟಿದ್ದೇವೆ, ಆದ್ರೂ ಆ ತತ್ವ ಪ್ರಕಾಶಿಕಾದಲ್ಲಿ ಒಂದು ವಿಷಯ ನಾವು ಅದು ನೋಡೋದನ್ನ ಬಿಟ್ಟಿದ್ವಿ. ಅಭಿನವ ಚಂದ್ರಿಕಾ ಟಿಪ್ಪಣಿಯಲ್ಲಿ ಅದಿದೆ 785ನೇ ಪುಟದಲ್ಲಿ. ಅದನ್ನ ನಂಗೆ ನೆನಪಾಯ್ತು ಅಂತ ಅದನ್ನ ಈಗ ಹೇಳ್ತಿದ್ದೇನೆ. ಮೂಲ ಉಪನಿಷತ್ತು ನೋಡ್ರಿ, ಉಪಕೋಸಲನ ಮುಖದಲ್ಲಿ ಬ್ರಹ್ಮ ವರ್ಚಸ್ಸು ಅಂತ. ದೇಹ ಊಚು ಉಪಕೋಸಲ ಏಷಾ ಸೌಮ್ಯತೆ ಅಸ್ಮದ್ವಿದ್ಯಾ ಆತ್ಮವಿದ್ಯಾಚ. ನಮ್ಮ ವಿದ್ಯೆಯನ್ನು ನಾವು ನಿಮಗೆ ಹೇಳಿದ್ದೀವಿ, ಆತ್ಮವಿದ್ಯೆಯನ್ನು ಹೇಳಿದ್ದೀವಿ. ಇನ್ನು ಮುಂದೆ ಆಚಾರ್ಯನಿಗೆ ಏನು ಹೇಳಬೇಕೋ ಅದನ್ನು ಹೇಳ್ತಾನೆ ಅಂತ ಇಷ್ಟಲ್ಲಿ ಬಂದಿದೆ. ಅದಕ್ಕೆ ಅನುಸಾರವಾಗಿ ಜಯತೀರ್ಥರು ಕೂಡ ತತ್ವ ಪ್ರಕಾಶಿಕಾದಲ್ಲಿ ಪ್ರಾಣೋ ಬ್ರಹ್ಮ ಕಮಿತಿ, ಅಲ್ಲಿ ಆ ಮೇಲಿನ ಇನ್ವರ್ಟೆಡ್ ಕಾಮರ್ಸು ಅಪಾಸ್ಟ್ರಫೇಸ್ ಎಲ್ಲ ಏನಿದೆಯಲ್ಲ, ಅದು ಪ್ರಾಣ ಬ್ರಹ್ಮ ಆದ್ಮೇಲೆ ಅದು ಬೇಡ, ಬೇಡ, ಅದು ಮೇಲಿನ ಮಾರ್ಕ್ ಬೇಡ. ಪ್ರಾಣೋ ಬ್ರಹ್ಮ ಕಮಿತಿ, ಪ್ರಾಣ ಅನ್ನೋಲ್ಲಿ ಅದು ಸ್ಟಾರ್ಟ್ ಆಗಲಿ ಆ ಚಿಹ್ನ, ಕಮ್ ಎಂಬಲ್ಲಿ ಅದು ಮುಗಿಲಿ. ಹಾಗೆ ಮಾಡ್ಕೊಂಡ್ರೆ ಯೋಗ್ಯ. ಅದು ಕೆಲವು ಪುಸ್ತಕಗಳಲ್ಲಿ ಹಾಗಿದೆ, ಕೆಲವು ಪುಸ್ತಕಗಳಲ್ಲಿ ಇಲ್ಲ. ಪ್ರಾಣೋ ಬ್ರಹ್ಮ ಕಮ್ ಎಂಬುದಾಗಿ ಒಂದು ವಿದ್ಯೆಯನ್ನು ಉಪದೇಶ ಮಾಡಿದ್ರು. ಯಯೇಷ ಆದಿತ್ಯ ಪುರುಷ ಇತ್ಯಾದಿ ವಿದ್ಯಾಂ ಅಂತ ಇನ್ನೊಂದು ವಿದ್ಯೆಯನ್ನು ಕೂಡ ಹೇಳಿದರು. ಅದು ಆದಿತ್ಯ, ಚಂದ್ರ ಮತ್ತು ವಿದ್ಯುತ್ ಇವುಗಳಲ್ಲಿ. ನನಗೆ ತತ್ವ ಪ್ರಕಾಶಕವಾದ ವಾಕ್ಯ ಓದ್ತಿದ್ದೇನೆ. ಇದನ್ನೆಲ್ಲ ಹೇಳಿ ಆಮೇಲೆ ಅಗ್ನಿಬಿಹಿ, ಅಗ್ನಿಗಳಿಂದ ಉಪಕೋಸಲ ಏಷಾ ಸೌಮ್ಯ ತೇ ಅಸ್ಮದ್ವಿದ್ಯಾ ಆತ್ಮವಿದ್ಯಾಚ ಉಕ್ತ. ನಾವು ನಿನಗೆ ನಮ್ಮ ವಿದ್ಯೆಯನ್ನು ಹೇಳಿದೆವು, ಆತ್ಮವಿದ್ಯೆಯನ್ನು ಹೇಳಿದೆವು. ಇತಿ ಉಕ್ತತ್ವೇನ, ಹೀಗೆ ಹೇಳಲ್ಪಟ್ಟಿರುವುದರಿಂದ ಅಂತ ಬಂದಿದೆ. ಇಷ್ಟೆಲ್ಲ ಆದ್ಮೇಲೆ ಆದ್ಯ ವಿದ್ಯಾ ಮತ್ತು ದ್ವಿತೀಯ ವಿದ್ಯಾ ಅಂತ ಎರಡು ಶಬ್ದ ಇದೆ ಅಲ್ಲಿ ತತ್ವ ಪ್ರಕಾಶಿಕಾದಲ್ಲಿ. ಅದು ನಮಗೆ ಕೆಲವು ಸರಿ ಕನ್ಫ್ಯೂಸ್ ಆಗ್ತದೆ. ಆದ್ಯ ಮೊದಲನೇ ವಿದ್ಯೆ ಅಂದ್ರೆ ಯಾವುದು, ಎರಡನೇ ವಿದ್ಯೆ ಅಂದ್ರೆ ಯಾವುದು ಅಂತ. ವಿದ್ಯಾ ಅಂದ್ರೆ ಅದನ್ನು ಪ್ರತಿಪಾದನೆ ಮಾಡುವ ಭಾಗ ಅಂತ ಅರ್ಥ. ಅದಕ್ಕೆ ವಾದಿರಾಜ ಸ್ವಾಮಿಗಳು ಅರ್ಥ ಬರೆದಿದ್ದಾರೆ. ಸ್ವಲ್ಪ ಅದನ್ನು ವಿವರಿಸಿ ಅಭಿನವ ಚಂದ್ರಿಕಾ ಟಿಪ್ಪಣಿಯಲ್ಲಿ ಬರೆದಿದ್ದಾರೆ. ಏನು ಸಮಸ್ಯೆ ಅನ್ನೋದನ್ನ ಹೇಳ್ತೇನೆ ನೋಡಿ. ಉಪನಿಷತ್ತಿನಲ್ಲಿ ಮೊದಲು ಅಸ್ಮದ್ವಿದ್ಯಾ ಆತ್ಮವಿದ್ಯಾಚ ಅಂತ ಹೇಳಿದರು. ನಮ್ಮ ವಿದ್ಯೆಯನ್ನು ಹೇಳಿದೆವು, ನಮ್ಮಲ್ಲಿ ಅಂತರ್ಯಾಮಿಯಾದ ಭಗವಂತನ ವಿದ್ಯೆಯನ್ನು ಹೇಳಿದೆವು, ಅಂದ್ರೆ ಅಂತರ್ಯಾಮಿ ವಿದ್ಯೆಯನ್ನ. ಹಾಗೆ ವ್ಯಾಪ್ತನಾದ ಭಗವಂತನ ವಿದ್ಯೆಯನ್ನು, ಅದೇ ಆತ್ಮವಿದ್ಯೆ, ಅದನ್ನು ಕೂಡ ಹೇಳಿದೆವು ಅಂತ ಬಂತು. ಉಪನಿಷತ್ತಿನಲ್ಲೂ ಹಾಗೆ ಇದೆ, ಮತ್ತೆ ಇಲ್ಲಿ ತತ್ವ ಪ್ರಕಾಶಿಕದಲ್ಲೂ ಕೂಡ ಅದನ್ನ ಅದೇ ತರ ತಗೊಂಡಿದ್ದಾರೆ. ಅದಾದ ಮೇಲೆ ಆದ್ಯ ವಿದ್ಯಾ ಅಂದ್ರೆ ಯಾವುದು ಮತ್ತೆ ದ್ವಿತೀಯ ವಿದ್ಯಾ ಅಂದ್ರೆ ಯಾವುದು ಅಂತ ಅನ್ನೋದನ್ನು ನೋಡಬೇಕು. ಮೂಲ ಉಪನಿಷತ್ತಿನಲ್ಲಿ ನಾವು 5 ಹಂತದ ಉಪದೇಶ ಅಂತ ಹೇಳಿದ್ನಲ್ಲ. ಮೊದಲು ಅವರೆಲ್ಲರೂ ಕೂಡ ಒಕ್ಕೊರಲಿನಿಂದ ಪ್ರಾಣೋ ಬ್ರಹ್ಮ ಕಂ ಬ್ರಹ್ಮ ಖಂ ಬ್ರಹ್ಮ ಅಂತ ಹೇಳಿದರು, ಪರಮಾತ್ಮನ ಬಗ್ಗೆ ಪ್ರತಿಪಾದನೆ ಮಾಡಿದ್ರು. ಅದಾದ್ಮೇಲೆ 3 ಜನ ಒಬ್ಬೊಬ್ಬರಾಗಿ ಅಸ್ಮದ್ವಿದ್ಯೆಯನ್ನ, ತಮ್ಮಲ್ಲಿ ಅಂತರ್ಯಾಮಿಯಾದ ಭಗವಂತನ ವಿದ್ಯೆಯನ್ನು ಪ್ರತಿಪಾದನೆ ಮಾಡಿದ್ರು. ಆದ್ರಿಂದ ಈ ಬ್ರಹ್ಮವಿದ್ಯೆ, ಪರಮಾತ್ಮನ ವಿದ್ಯೆ ಅಂತ ಅನ್ನೋದು ಮೊದಲು ಬಂದದ್ದು. ಅಂತರ್ಯಾಮಿ ವಿದ್ಯಾ ಅಂತ ಅನ್ನೋದು ಆಮೇಲೆ ಬಂದದ್ದು ಉಪನಿಷತ್ತಿನಲ್ಲಿ. ಈ ಹಿಂದಿನ ಪುಟಗಳಲ್ಲೇ ಅದನ್ನು ಗಮನಿಸಿದ್ರೆ. ಆದ್ರೆ ಅವರು ಅದನ್ನು ಹೇಳುವಾಗ ಏನ್ ಮಾಡಿದ್ದಾರೆ, ಉಪಕೋಸಲನ ಮುಖದಲ್ಲಿ ಬ್ರಹ್ಮವರ್ಚಸ್ಸು ಅಂತ ಹೇಳುವಾಗ ನಾವು ನಿನಗೆ ಅಸ್ಮದ್ವಿದ್ಯಾ ಅಂತರ್ಯಾಮಿ ವಿದ್ಯೆಯನ್ನು ಹಾಗೆ ಆತ್ಮವಿದ್ಯೆಯನ್ನು ಉಪದೇಶ ಮಾಡಿದೆವು ಅಂತ ಬಂತು. ಆದರೆ ಕ್ರಮವಾಗಿ ಹೇಳಬೇಕಂದ್ರೆ ನಾವು ಆತ್ಮವಿದ್ಯೆಯನ್ನು ಹೇಳಿದೆವು, ಅಸ್ಮದ್ವಿದ್ಯೆಯನ್ನು ಹೇಳಿದೆವು. ಉಪಕೋಸಲ ಏಷಾ ಸೌಮ್ಯತೆ ಆತ್ಮವಿದ್ಯಾ ಅಸ್ಮದ್ವಿದ್ಯಾಚ ಉಕ್ತ ಅಂತ ಅವ್ರು ಹೇಳಬೇಕಾಗಿತ್ತು, ಹಿಂದೆ ಬಂದಿದ್ದಕ್ಕನುಸಾರವಾಗಿ ನೋಡಿದ್ರೆ. ಯಾಕಂದ್ರೆ ಮೊದಲು ಅವರು 3 ಜನ ಸೇರಿ ಆತ್ಮವಿದ್ಯೆಯನ್ನು ಹೇಳಿದ್ದಾರೆ, ಪ್ರಾಣೋ ಬ್ರಹ್ಮ ಕಂ ಬ್ರಹ್ಮ ಖಂ ಬ್ರಹ್ಮ ಅಂತ. ಆಮೇಲೆ 3 ಜನ ಪ್ರತ್ಯೇಕವಾಗಿ ಅಸ್ಮದ್ವಿದ್ಯೆಯನ್ನ, ಅಂತರ್ಯಾಮಿ ವಿದ್ಯೆಯನ್ನ ಹೇಳಿದ್ದಾರೆ. ಆದ್ರಿಂದ ಉಪನಿಷತ್ತಿನಲ್ಲೇ ಏಷಾತೆ ಸೌಮ್ಯ ಆತ್ಮವಿದ್ಯಾ ಅಸ್ಮದ್ವಿದ್ಯಾಚ ಉಕ್ತ ಅಂತ ಹೀಗೆ ಬರಬೇಕಾಗಿತ್ತು. ಉಪನಿಷತ್ತಿನಲ್ಲಿ ಅದು ವ್ಯತ್ಯಸ್ತ ಆಗಿದೆ.
ಅದಕ್ಕನುಸಾರವಾಗಿ ಮುಂದೆ ಜಯತೀರ್ಥರು ತಗೊಂಡಿದ್ದಾರೆ. ಅದನ್ನು ಮುಂದೆ ವಿವರಿಸ್ತೇನೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಈ ಕ್ರಮವನ್ನು ಯಾಕೆ ವ್ಯತ್ಯಾಸ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ವಾದಿರಾಜ ಸ್ವಾಮಿಗಳು ಮತ್ತು ಅಭಿನವ ಚಿಂತಕ ಟಿಪ್ಪಣಿಕಾರರು ಹೇಳಿದ್ದಾರೆ. ಅದನ್ನ ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣ ಅರ್ಪಣ.